ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಕಾಂಗ್ರೆಸ್ ಸರ್ಕಾರಕ್ಕೆ ರೈತರನ್ನು ತಿನ್ನುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿವೃದ್ಧಿ ಮಾಡಲಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಹೆಚ್ಚಿನ ಇನ್ನೊಂದು ಪೂರಕವಾದ ಅವರಿಗೆ ಒಂದು ಸಹಾಯ 600 ರೂಪಾಯಿನ ಕೊಡೋದ್ರ ಮುಖಾಂತರ 3000 ರೂಪಾಯಿಯನ್ನ ಮಾಡಿ, ಜೊತೆಗೆ ಇಲ್ಲಿ ಒಂದು ಖರೀದಿ ಕೇಂದ್ರವನ್ನು ಕೂಡ ಮಾಡಬೇಕಂತ ನಾವು ಹಲವಾರು ಸರಿಗ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಜಿಲ್ಲಾ ಮುಖಂಡರು ಕೂಡ ಹಲವಾರು ಹೋರಾಟಗಳ ಪ್ರತಿಭಟನೆ ಕೇಳಿ ಕೂಡ ಇವತ್ತು ರಾಜ್ಯ ಸರ್ಕಾರ ಯಾವುದೇ ಒಂದು ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥ ವಿಚಾರ ಆಗಲಿ, ಖರೀದಿ ಕೇಂದ್ರವನ್ನು ಈವರೆಗೂ ಕೂಡ ಎಲ್ಲೂ ಕೂಡ ತೆರೆದಂಗೆ ಇವತ್ತು ರೈತರಿಗೆ ಒಂದು ಅನ್ಯಾಯ ಮಾಡ್ತಕ್ಕಂಥ ಈ ಒಂದು ರೈತರಿಗೆ ನೆರವಿಗೆ ಬಾರದೇ ಇದ್ರೆ ಅವರು ತಕ್ಷಣವೇ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬರಲಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರಾದಂತ ಮಡಾಳ್ ಮಲ್ಲಿಕಾರ್ಜುನ ಮಾಡಿದ ಸನಾತನಿ ನೃತ್ಯ ರೂಪಕ ಪ್ರದರ್ಶನ ಸಮಾರಂಭವನ್ನ ಅಭಿಮಾನಿ ಬಳಗದವರು ಏರ್ಪಡಿಸಿದ್ದಾರೆ. ಹಾಗಾಗಿ ವಿಶೇಷ ಏನಂದ್ರೆ, ಧರ್ಮಸ್ಥಳದಲ್ಲಿ ಕಾರ್ತಿಕೋತ್ಸವ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಹುಬ್ಬಳ್ಳಿ ಕಲಾ ಸುಜಯ ಸಂಸ್ಥೆಯಿಂದ ಸನಾತನಿ ನೃತ್ಯ ರೂಪಕ ಪ್ರದರ್ಶನ ಇವ್ರದ್ದು ತುಂಬಾ ದೇಶದ ಸಂಸ್ಕೃತಿ ಬಗ್ಗೆ ಬಹಳ ನೃತ್ಯದ ಸ್ವರೂಪವನ್ನ ತೋರಿಸ್ತಾರೆ. ಅದರ ಭಾಗವಾಗಿ ವಾಗ್ಮಿಯಾಗಿರ್ತಕ್ಕಂಥ ಕುಮಾರಿ ಹಾರಿಕಾ ಮಂಜುನಾಥ್ ಸನಾತನ ಪರಂಪರೆ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಅದೇ ರೀತಿಯಾಗಿ ಸಿರ್ಸಿಯಲ್ಲಿರ್ತಕ್ಕಂಥ ಮಧುಕೇಶ್ವರ ಹೆಗಡೆ ಅಂತ ಡಾಕ್ಟರ್ ಮಧುಕೇಶ್ವರ ಹೆಗಡೆ ಅಂತ ಅವರು ಜೇನು ಸಾಗಾಣಿಕೆ ಕೃಷಿ ಇದರಲ್ಲಿ ಪ್ರಖ್ಯಾತರಾಗಿ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿಯನ್ನ ರೈತರ ಇದಾಗಿ ತಾಳಿದರೆ ಅವರು ಸಹ ಉಪಸ್ಥಿತರಿರ್ತಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ರವೀಂದ್ರನಾಥ್ ಅವರಿಗೆ 80ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದ ಆಚರಣೆಯಲ್ಲಿ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲ ಆದ್ರೂ ನಮ್ಮ ದಾವಣಗೆರೆಗೋಸ್ಕರ ಮಾತಾಡ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ಕೇಸ್ 181/22 180/22 ಎರಡೂ ಪ್ರಕರಣಗಳು ಇವತ್ತು ಖುಲಾಸೆಯಾಗಿರ್ತಕ್ಕಂಥದ್ದು ಸ್ವಾಗತಾರ್ಹ. ಇವತ್ತು ನಮ್ಮ ಗೌರವಾನ್ವಿತರು ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ CV ನಾಗೇಶ್ ಸರ್ ಅವರು ಚಿತ್ರದುರ್ಗಕ್ಕೆ ಆಗಮಿಸಿ ಆ ಎರಡೂ ಪ್ರಕರಣಗಳನ್ನು ವಾದವನ್ನು ಮಂಡಿಸಿ ಮತ್ತು ಆರ್ಗ್ಯುಮೆಂಟನ್ನು ಮಾಡಿಬಿಟ್ಟು ಇವತ್ತು ನಮಗೆ ಒಂದು ಸತ್ಯಕ್ಕೆ ಒಂದು ಜಯ ಸಿಕ್ಕಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣರು ಒಂದು ಮಾತಲ್ಲಿ ಹೇಳಿದರು, ಇವತ್ತು ಎಲ್ಲರಿಗೂ ಸಹ ಸಂವಿಧಾನ ದಿನಾಚರಣೆ ಅಂತ ಹೇಳಿದರು. ಅದು ಭಾಳ ಅದ್ಭುತವಾದಂತಹ ಮಾತು. ಇವತ್ತು ಸಂವಿಧಾನ ದಿನಾಚರಣೆ ಅಂತಕ್ಕಂಥ ದಿನ ಇವತ್ತು ಮುರುಘಾಶರಣರಿಗೆ ಒಂದು ತೀರ್ಪು ನಮ್ಮ ಪರವಾಗಿರ್ತಕ್ಕಂಥದ್ದು ನಮಗೆ ಒಂದು ಸ್ವಾಗತಾರ್ಹ. ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ CV ನಾಗೇಶ್ ಅವರು ಮತ್ತು KBK ಸ್ವಾಮಿ ಸರ್ ಅವರು ಮತ್ತು ಇತರರು ಯಾಕೆಂದರೆ ಈಗ ನಮಗೆ ಯಾವುದೇ ಥರದ ಆದೇಶದ ಪ್ರತಿಗಳು ಸಿಗದೇ ಇರೋದ್ರಿಂದ ಅದರಲ್ಲಿ ಏನಾಗಿದೆ ಅಂತಕ್ಕಂಥದ್ದು ನಮಗೆ ಕೂಲಂಕುಷವಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದುಬಿಟ್ಟು ಕೂಲಂಕುಷವಾಗಿ ಅವರಿಗೆ ಹೇಳ್ತಾಯಿದ್ವಿ. ಮತ್ತೊಮ್ಮೆ ನಾವು ಹೇಳ್ತಾಯಿದ್ವಿ, ಯಾವಾಗಲೇ ಆಗಲಿ ಸತ್ಯಕ್ಕೆ ಎಂದಿದ್ರೂ ಸಹ ಜಯ ಇರುತ್ತೆ. ಹಾಗೆ ಮುರುಗೇಶನ ಕೃಪೆ ಮತ್ತು ಅವರ ಮಾಡಿರ್ತಕ್ಕಂಥ ಸೇವೆ ಇವತ್ತು ಜಯ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಯಾವ ವಿಚಾರದಲ್ಲಿ ಕೇಸ್ ಆಗಿರ್ತಕ್ಕಂಥದ್ದು?
2 ಪ್ರಕರಣಗಳಿದ್ವು. 2 ಪ್ರಕರಣಗಳು ಇವತ್ತು ಖುಲಾಸಾಗಿರ್ತಕ್ಕಂಥದ್ದು. 2 ಪ್ರಕರಣ 181/22, 180 ಒಂದು ಕೇಸಲ್ಲಿ 2 ಸೆಕ್ಷನ್ ಒಂದು ಪ್ರಕರಣದಲ್ಲಿ 2 ಚಾರ್ಜ್ ಶೀಟ್ ಹಾಕಿದ್ದು. ಅದರಲ್ಲಿ ಡಿವೈಡ್ ಮಾಡಿದರು, ಸ್ಪ್ಲಿಟ್ ಮಾಡಿಬಿಟ್ಟು 181/22, 182/22 ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು 2 ಪ್ರಕರಣಗಳನ್ನು ಡಿವೈಡ್ ಮಾಡಿದ್ರು. ಅದು ಇವತ್ತು 2 ಪ್ರಕರಣಗಳಲ್ಲಿ ಸಹ ನಮ್ಮ ಡಾಕ್ಟರ್ ಮುರುಘಾಶರಣರವರಿಗೆ ಒಂದು ಜಯ ಸಿಕ್ಕಿರ್ತಕ್ಕಂಥದ್ದು. ಹಾಗೆ ಮತ್ತೊಮ್ಮೆ ನಿಮಗೂ ಸಹ ನಾವು ಸಂವಿಧಾನದ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ಸತ್ಯಕ್ಕೆ ಎಂದಿದ್ದು ಸಹ ಜಯ ಸಿಕ್ಕಿದೆ ಅಂತಕ್ಕಂಥದ್ದು ನಾವು ಅದು ಮತ್ತೊಮ್ಮೆ ಅವರಿಗೆ ನಾವು ಸ್ವಾಗತಿಸ್ತಾ ಇದ್ವಿ. ನಜರಾಬಾದ್ ಕೇಸ್ ವಿಚಾರ ಸಂಬಂಧಪಟ್ಟಾಗೆ ಆಗಿರ್ತಕ್ಕಂಥದ್ದು ನಾನು ಇಷ್ಟು ಹೇಳಿದ್ದೀನಿ. ನಜರಾಬಾದ್ ಅದ್ರ ಬಗ್ಗೆ ನಮ್ಗೆ ಯಾವುದು ಸರಿಯಾದ ರೀತಿಯ ಮಾಹಿತಿ ಗೊತ್ತಿಲ್ಲೇನಿಲ್ಲ. ಧನ್ಯವಾದಗಳು. ಓಕೆ ಅಂತ ರೇಣುಕಾಚಾರ್ಯ ಅವರು ಸನ್ಮಾನ್ಯ ರಾಜ್ಯಾಧ್ಯಕ್ಷರನ್ನ ಹೋರಾಟಕ್ಕೆ ಕರೀತಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಇಂಡೋರ್ನಲ್ಲಿ ನಡೆಯುವಂಥ ಸಭೆಗಳು ಸಂಖ್ಯೆ ಎಷ್ಟಿದ್ರೂ ಪರವಾಗಿಲ್ಲ. ಕೆಲವು ಸಂದರ್ಭದಲ್ಲಿ ಪ್ರಮುಖರಷ್ಟೇ ಸೇರ್ತಾರೆ, ಕಾರ್ಯಕರ್ತರಷ್ಟೇ ಸೇರ್ತಾರೆ. ಆದ್ರೆ ಬಹಿರಂಗವಾಗಿ ನಾವು ಯಾವ್ದಾದ್ರು ಹೋರಾಟ ಮಾಡ್ತೀವಿ, ಸಭೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ರಾಜ್ಯಾಧ್ಯಕ್ಷರು ಬಂದ್ರು ಅಂತ ಹೇಳಿದ್ರೆ 4,000 ರಿಂದ 5,000 ಸಂಖ್ಯೆ ಸೇರ್ಬೇಕು. ಅಲ್ಲಿ 400-500 ಜನರಿಲ್ಲ ಅಂತ ಹೋರಾಟವನ್ನ ರೇಣುಕಾಚಾರ್ಯ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ಹೋರಾಟಕ್ಕೆ ಬೆಲೆ ಇಲ್ಲ. ಮುಖಂಡರು, ಕಾರ್ಯಕರ್ತರು ಯಾರು ಕೂಡ ಬೆಲೆ ಕೊಡಲ್ಲ. ಅವ್ರ ಹೋರಾಟ ಎಲ್ಲವೂ ಕೂಡ ಕಳಪೆ, ನಮ್ಮ ವೈಯಕ್ತಿಕ ಲಾಭವನ್ನು ಪಡಿತಕ್ಕಂಥ ಉದ್ದೇಶಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ನಮ್ಮ ಆರೋಪ. ಬಹುಶಃ ಸನ್ಮಾನ್ಯ ಬಿ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಇಂಥ ಹೋರಾಟಗಳಿಗೆ ಬರೋ ಮುನ್ನ ಪ್ರತಿ ಜಿಲ್ಲೆನಲ್ಲಿರ್ತಕ್ಕಂಥ ವರದಿಯನ್ನ ತರಿಸ್ತವ್ರೆ. ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ಜಿಲ್ಲೆನಲ್ಲಿ 3 ಭಾಗ ಆಗಿ ಇಲ್ಲಿಗೆ 2 ವರ್ಷ ತುಂಬಿದೆ. ಇದ್ರ ಬಗ್ಗೆ ತಾವಾಗ್ಲಿ, ಪಕ್ಷದ ಈ ಭಾಗದ ಪ್ರಭಾರಿಗಳಾಗ್ಲಿ ಸರಿಯಾದ ಮಾಹಿತಿಯನ್ನ ತಗೊಂಡು ತಿಳುವಳಿಕೆ ಹೇಳಿ ಅವ್ರಿಗೆ ಸರಿಪಡಿಸ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಒಂದು ಗುಂಪಿನ ಅಧ್ಯಕ್ಷರಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಒಂದು ಗುಂಪಿನ ಅಧ್ಯಕ್ಷರಾಗಿದ್ದಾರೆ. ಅದನ್ನು ಸರಿಪಡಿಸಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮ್ಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.